ಮಾಡ್ಬೇಕಾ? ಪಕ್ಕ ಈಗ ಎಲ್ಲ ವಿಚಾರನೂ ಗೊತ್ತಾಗತ್ತೆ. ಸತ್ಯ ಅದಕ್ಕೆ ಏನಾದ್ರೂ ನಿಜ ಹೇಳ್ಬಿಟ್ರೆ ನಾನು ಯಾಕೆ ಇಲ್ಲಿ ಬಂದಿದ್ದೆ ಅಂತ ಕೇಳ್ತಾರೆ. ಆಗ ಅಕ್ಕ ಏನಾದ್ರು ರಾಕೇಶ್ ವಿಚಾರನ ಹೇಳ್ಬಿಟ್ರೆ, ದೇವ್ರೆ ನೀನೇ ಕಾಪಾಡಬೇಕು. ನಾನು ಏನಪ್ಪ ಮಾಡಲಿ? ಸತ್ಯ ಅದಕ್ಕೆ ಪ್ಲೀಸ್ ಏನು ಹೇಳ್ಬಿಡಿ. ಏನಿದೆಲ್ಲ? ಅದು ಅತ್ತೆ. ಏನತ್ತೆ? ನೀನ್ ಏನು ಹೇಳ್ಬೇಕಾಗಿಲ್ಲ. ಎಲ್ಲಾನು ನಾವೆಲ್ಲರೂ ಕಣ್ಣಾರೆ ನೋಡಾಯ್ತು. ನೀನ್ ಏನನ್ನು ಜಸ್ಟಿಫೈ ಮಾಡ್ಬೇಕಾಗಿಲ್ಲ. ಈಗ್ಲೂ ನೀನೇನ್ ರೌಡಿನಾ? ಇದಕ್ಕೇನಾ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು? ಮದ್ವೆ ಆದ್ಮೇಲೂ ನೀನ್ ಬುದ್ಧಿ ಬಿಡಲ್ವಾ ನೀನು? ಇರಕ್ಕ, ಅವಳವ್ರನ್ನ ಯಾಕೆ ಹೊಡೆದ್ಲು ಅಂತ ಕೇಳೋಣ. ಸತ್ಯ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಡಾರ್ಲಿಂಗು, ನಿಮ್ಮ ಚಿಕ್ಕಮ್ಮ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯಾಟ್ರು ತಿಳಿಯಾಗ್ಬಿಡುತ್ತೆ. ಬೇಗ ಏನಾದರೂ ಮಾತಾಡು. ಇವಳಿಗೆ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಕಾರಣ ಬೇರೆ ಬೇಕಾ? ಇವಳನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಕೋಟೆ ಮನೆ ಸೊಸೆ ಅಂತ. ಆದ್ರೆ ಇವಳು ನಮ್ಮ ಘನತೆ ಮಾನ ಮರ್ಯಾದೆನ ಬೀದಿಲಿ 3 ಕಾಸಿಗೆ ಹರಾಜಾಗ್ತಾ ಇದ್ದಾಳೆ. ಅಲ್ಲ, ಅದು ಸತ್ಯ, ಏನಕ್ಕೆ ಹೀಗೆ ಮಾಡಿದೆ? ಯಾಕೆ ಹೊಡೆದೆ ಅವ್ರಿಗೆಲ್ಲ? ಯಾಕೆ ಅಂತ ಕೇಳಿದ್ರೆ ಅವಳೇನೋ ಹೇಳ್ತಾಳೆ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಅದೇ ಇದು. ಎಲ್ಲ ನಮ್ಮ ಕರ್ಮ ಅನುಭವಿಸ್ಬೇಕು. ಇವಳಿಗೆ ಅರ್ಚನೆ ಮಾಡಿಸೋದಕ್ಕೆ ರಾಶಿ ನಕ್ಷತ್ರ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಕಡೆ ಪಕ್ಷ ಇವಳ ಕೈಯಲ್ಲಿ ಅನ್ನ ಬೇಯಲ್ಲ, ಒಂದು ಪ್ರಸಾದ ಆಗಲ್ಲ. ಅಬ್ಬಬ್ಬಬ್ಬ, ಒಂದ ಎರಡ ಹೇಳಕ್ ಹೊರಟ್ರೆ ಇದರಲ್ಲೇ ಗೊತ್ತಾಗತ್ತೆ ಇವಳು ಎಂಥ ಅವಶ್ಯಕದವಳು ಅಂತ. ಆದರೆ ಸ್ವೀಕಾರ ಮಾಡಿದ್ದು ಆ ಹೆಣ್ಮಗು ಮಾಡಿದ ಪ್ರಸಾದನೇ ಅಲ್ವಾ? ಯಾಕೋ, ಏನಾಯ್ತು? ಪಂಚರ್ ಏನಾದ್ರು ಆಯ್ತಾ? ತಪ್ಪು ಮಾಡ್ಬಿಟ್ಟೆ ಕಣ ನಾನು. ಏನ ತಪ್ಪ?
ದೇವಸ್ಥಾನದಿಂದ ಬೇಗ ಬಂದ್ಬಿಟ್ಟಿದೀನಿ ಅಂತ ತಪ್ಪು ಮಾಡಿದೀನಿ ಅನಿಸ್ತಿದ್ಯಾ? ಹೊಡ್ತೀನಿ ಅಂತ ಸರಿಯಾಗಿ ಹೇಳಿ ಬರ್ದಿರ ತಪ್ಪು ಮಾಡ್ಬಿಟ್ಟೆ. ಹಾಗೇನಿಲ್ವಲ್ಲೋ, ನೀನು ಕರೆಕ್ಟ್ ಆಗಿ ಸತ್ಯನ ಹತ್ರ ಹೋಗ್ತೀನಿ ಅಂದೆ, ಅವಳು ಓಕೆ ಅನ್ಲಲ್ಲ. ಸತ್ಯಂಗಲ್ಲ ಕಣೋ, ರಿತುಗೆ. ಓಹೋ ಹಾಗೋ ವಿಷಯ. ಇಷ್ಟೊತ್ತು ನಿಮ್ಮಿಬ್ರು ಮಧ್ಯೆ ಇರೋ ಲಾಜಿಕ್ ಈಗ ಕನೆಕ್ಟ್ ಆಯ್ತು. ನಿಮ್ಮಿಬ್ರು ಮಧ್ಯೆ ಇರೋ ಕನೆಕ್ಷನ್ ಅರ್ಥ ಆಯ್ತು. ಇದು ಕನ್ಫರ್ಮ್ ಟಿಂಗೆ. ಏಯ್ತು, ಟಿಂಗು ಅಲ್ಲ ಮಣ್ಣು ಅಲ್ಲ. ರಿತುಗೆ ಸರಿಯಾಗಿ ಬುದ್ಧಿ ಹೇಳ್ಬರ್ಬೇಕಾಯ್ತು ಅಂದೆ. ಏನೇ? ಹಾ, ಅವಳಿಗೆ ಯಾವತ್ತು ನನ್ನ ಕಾಣಿಸ್ಕೊಂಬೇಡ, ಕಂಡ್ರು ಬಂದ ಹತ್ರ ಮಾತಾಡ್ಬೇಡ ಅಂತ ಸರಿಯಾಗಿ ಹೇಳ್ಬಿಟ್ಟು ಬರ್ಬೇಕಾಯ್ತು ಅಂದೆ. ಲೋರಾಕಿ, ಈ ವಯಸ್ಸಲ್ಲಿ ನಿನಗೆ ಯಾಕೋ ಈ ವೈರಾಗ್ಯ? ಹುಡುಗಿ ನೋಡಕ್ಕೆ ಸಖತ್ತಾಗಿದ್ದಾಳೆ, ನೀನ್ ಹಿಂದೆ ಹಿಂದೆ ಬಿದ್ದು ಸಾಯ್ತಾಳೆ, ಆದ್ರೂ ಲವ್ ಮಾಡಕ್ ನಿನಗೇನೋ ತಾಡಿ? ಲವ್ ಮಾಡಕ್ ಅದ್ ಲವ್ ಅಲ್ಲ, ಇನ್ಫ್ಯಾಚುಯೇಷನ್. ಓ, ಇನ್ಫ್ಯಾಚುಯೇಷನ್. ಇನ್ಫ್ಯಾಚುಯೇಷನ್ ಬಾಸೋ, ಅದನ್ನೇ ಓಸಿ ಕನ್ನಡದಲ್ಲಿ ಇರ್ತೀಯ, ಇಂಗ್ಲಿಷು ನಮ್ಗೆ ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗೋದು ಬೇಡ. ಅದು ಅವಳಿಗೆ ನನ್ನ ಮೇಲೆ ಕ್ರಶ್ ಆಗಿದೆ ಅಷ್ಟೇ, ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ನನ್ನಂಥ ಅನಾಥನಿಂದ ಸುತ್ತಾಡೋದು ಅವ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಆಗುತ್ತಾ? ಸುಮ್ಮನೆ ಅವಳ ಲೈಫ್ ಹಾಳು ಮಾಡ್ಕೊತಾಳೆ ಅಷ್ಟೇ. ಅದನ್ನೇ ಅವಳಿಗೆ ಸರಿಯಾಗಿ ಅರ್ಥ ಆಗೋ ಥರ ಹೇಳ್ಬೇಕಾಯ್ತು ಕಣೋ. ಚಿಕ್ಕ ವಯಸ್ಸಲ್ಲೇ ತುಂಬ ಓದ್ಬಾರ್ದು ಅನ್ನೋದು ಇದಕ್ಕೇನೆ. ನಮ್ ಕೈಯಲ್ಲಿ ಏನು ಇಲ್ಲಮ್ಮ, ಎಲ್ಲ ವಿಧಿಯಾಟ. ಈಗ ನೀನೇ ನೋಡು, ನಮ್ ಸತ್ಯ ಮತ್ತೆ ಅಮೂಲ್ ಬೇಬಿ ಮ್ಯಾರೇಜ್ ಸ್ಟೋರಿಲೋ ಹೀಗೆ ಆಗಿದ್ದು. ಯಾವ ಹೂವು ಯಾರ ಮುಡಿಗೋ ಯಾವನಿಗೆ ಗೊತ್ತಮ್ಮ. ಅದಕ್ಕೆ ಬಂದಿದ್ದನ್ನ ಬಂದಂಗೆ ತಗೊಂಡು ಸುಮ್ನೆ ಹೋಗ್ತಾ ಇರ್ಬೇಕು ಅಷ್ಟೇ. ಇದನ್ನೆಲ್ಲ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ತಲೆ ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದೆಯಲ್ಲ? ಇಲ್ಲ, ಮನೆಗೆ ಹೋಗ್ತಾ ಇದೀನಿ. ಲೇ, ಮತ್ ನಾನು ಬರ್ತೀನಿರೋ. ಅವ್ರ ಮೇಲೆ ಕೋಪಕ್ಕೆ ನನ್ನೇ ಬಿಟ್ಟು ಹೋಗ್ತಾನೆ, ತಪ್ಪ ನನಗ. ಏನಂದ್ರಿ ಗುರುಗಳೇ? ಇವಳು ಮಾಡಿದ ಪ್ರಸಾದನ ದೇವ್ರು ಸ್ವೀಕಾರ ಮಾಡಿದ್ರ? ಅದು ಹೇಗ್ ಸಾಧ್ಯ? ಅವಳು ಮಾಡಿರೋ ಪ್ರಸಾದ ಸೀದ್ ಹೋಗಿತ್ತು. ಇನ್ಫ್ಯಾಕ್ಟ್ ಅದನ್ನ ನೈವೇದ್ಯಕ್ಕೆ ಇಡಬಾರ್ದಿತ್ತು. ಅರ್ಚಕರು ಹೇಳಿದ್ರು ಅಂತ ಇಟ್ವಿ ಅಷ್ಟೇ. ದೇವರಿಗೆ ಪ್ರಿಯವಾಗಿದ್ದು ಅದೇ ಪ್ರಸಾದ ಕಣಮ್ಮ. ಪ್ರಸಾದ ಹೇಗಿತ್ತು ಅನ್ನೋದಕ್ಕಿಂತ ಮಾಡೋವಾಗ ಇರೋ ಭಕ್ತಿ ಮುಖ್ಯ. ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಸಂಪೂರ್ಣ ಫಲ ಸಿಗತ್ತೆ. ಇಲ್ಲಾಗಿದ್ದು ಅದೇನೆ. ನೀವೇನ್ ಹೇಳ್ತಿದ್ರಿ ನಂಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಕನಕದಾಸರ ಭಕ್ತಿಗೆ ಒಲ್ದ ಕೃಷ್ಣ ಕನಕನ ಕಿಂಡಿ ಮೂಲಕ ದರ್ಶನ ಭಾಗ್ಯ ಕೊಟ್ಟ. ಸುಧಾಮನ ಸ್ನೇಹಕ್ಕೆ ಒಲದ ಅದೇ ಕೃಷ್ಣ ಅವಲಕ್ಕಿಯಲ್ಲಿ ಪರಮಾಣುವನ್ನು ಕಂಡ. ಹಾಗೇ ಇದು. ದೇವರು ಒಲಿಯೋದು ಭಕ್ತಿ ಭಾವಕ್ಕೆ ಹೊರತು ಆಡಂಬರಕ್ಕಲ್ಲ. ಸತ್ಯ ಮಾಡಿದ ಪ್ರಸಾದ ದೇವ್ರಿಗೆ ಸಲ್ತು ಅಂತ ಹೇಳಿದ್ರಲ್ಲ, ಅದ್ ಹೇಗ್ ಸಾಧ್ಯ ಹೇಳಿ? ಹೇಳ್ತೀನಮ್ಮ, ಹೇಳ್ತೀನಿ. ಸ್ವಲ್ಪ ತಾಳ್ಮೆ ತಗೋ. ನೀವು 3 ಜನ ಮಾಡಿರೋ ಪ್ರಸಾದನ ಬಾಳೆ ಎಲೆಯಲ್ಲಿ ನೈವೇದ್ಯಕ್ಕಿಟ್ಟಿದ್ರಿ, ಹೌದೋ ಅಲ್ವೋ? ನಿಮ್ಮ ಪ್ರಕಾರ ಮೊದಲು ಉಕ್ಕಿದ ಅನ್ನವೇ ಶ್ರೇಷ್ಠ ಅಂತ. ಆದರೆ ದೇವರ ಲೆಕ್ಕಾಚಾರನೇ ಬೇರೆ ಅಮ್ಮ. ಸುಭಗಾಯೈ ಚ ವಿದ್ಮಹೇ ಕಾಮದಾತ್ರೈ ಚ ಧೀಮಹಿ.
ಸಲುವಾಗಿ ಬಂದ ಗೋವು ತಿಂದಿದ್ದು ಈ ಹುಡುಗಿ ಮಾಡಿದ ಪ್ರಸಾದನ. ಅಲ್ಲಿಗೆ ದೇವರಿಗೆ ಸಂದಿದ್ದು ಈ ಹುಡುಗಿ ಮಾಡಿದ ಪ್ರಸಾದ ತಾನೇ. ಮನುಷ್ಯನ ಅವನ ರೂಪ ಅವನ ಬಟ್ಟೆಯಲ್ಲಮ್ಮ ಅಳಿಯೋದು, ಅವನ ಆತ್ಮದಲ್ಲಿರೋ ಶುದ್ಧತೆನ ಲೆಕ್ಕ ಹಾಕಿ ಅಳಿಬೇಕು. ವ್ಯಕ್ತಿ ತಲೆ ತಗ್ಗಿಸ್ಕೊಂಡಿದ್ರು ಶುದ್ಧವಾಗಿರೋ ವ್ಯಕ್ತಿನ ಜನ ತಲೆ ಎತ್ತಿ ನೋಡ್ತಾರೆ. ಈ ಹುಡುಗಿ ಆತ್ಮ ಶುದ್ಧವಾಗಿದೆ. ಅದೇ ತಾನೇ ದೇವರಿಗೆ ಬೇಕಾಗಿರೋದು. ಇಲ್ಲ, ಅದ್ ಹೇಗ್ ಸಾಧ್ಯ? ನೀವ್ ಹೇಳ್ತಿರೋದ್ ಸುಳ್ಳು, ಶುದ್ಧ ಸುಳ್ಳು. ಕೀರ್ತನ, ಹಿರಿಯರ ಮುಂದೆ ಹಾಗೆಲ್ಲ ಮಾತಾಡಬಾರ್ದು. ಆಯ್ತು ಗುರುಗಳೇ, ನೀವು ಹೇಳ್ದಾಗೆ ಇವಳು ಮಾಡಿದ ಪ್ರಸಾದನೇ ಭಗವಂತ ಸ್ವೀಕಾರ ಮಾಡ್ದ ಅಂತ ಅನ್ಕೊಳ್ಳೋಣ. ಆದ್ರೆ ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಜಾಗದಲ್ಲಿ ಇವಳು ರೌಡಿಗಳ ಜೊತೆ ಹೊಡಿ ಬಡಿ ಅಂತ ಮಾಡಿದ್ರೆ ಆ ದೇವರು ಅದನ್ನ ಒಪ್ಕೋತಾನ? ಖಂಡಿತವಾಗಿಯೂ. ಆ ದೇವಿನೇ ದುಷ್ಟ ಸಂಹಾರಕ್ಕೋಸ್ಕರ ಎಷ್ಟೋ ಅವತಾರಗಳನ್ನು ಎತ್ತಿ ಲೋಕ ರಕ್ಷಣೆ ಮಾಡಿರುವಾಗ ಈ ಹುಡುಗಿ ಈ ದೇವಸ್ಥಾನದ ರಕ್ಷಣೆಗೋಸ್ಕರ ಪುಂಡರನ್ನ ಹೊಡೆದು ಓಡಿಸೋದು ತಪ್ಪ ಅರ್ಚಕರೇ? ಇಷ್ಟು ದಿನ ಈ ದೇವಸ್ಥಾನಕ್ಕೆ ಯಾವುದೇ ಪುಂಡ ಪೋಖರಿಗಳು ಬಂದಿದ್ದಿಲ್ಲ. ಆದರೆ ಇವತ್ತು ಬಂದದ್ದಾಗಿದೆ. ಇನ್ನು ಮುಂದೆ ಅವರು ಬರಬಾರದು ಅನ್ನೋದನ್ನ ಆ ತಾಯಿನೇ ಈಕೆ ರೂಪದಲ್ಲಿ ಹೇಳಿದಾಳೆ. ಈಕೆ ಮಾಡಿರೋದು ಸರಿಯಾಗಿ ಇದೆ. ನಾನು ಮಾಡಿದ್ದೆಲ್ಲ ನಮ್ಮ ಮನೆಯವ್ರಿಗೆ ತಪ್ಪಾಗೆ ಕಾಣಿಸುತ್ತೆ ಗುರುಗಳೇ. ಇದಕ್ಕೆಲ್ಲ ಕೊನೆನೇ ಇಲ್ವಾ? ಇದೆ. ಆದರೆ ಅವರಲ್ಲಿ ಬದಲಾವಣೆ ಬಯಸೋ ನೀನು ಮೊದಲು ಬದಲಾಗಬೇಕಾಗಿದೆ. ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋ ಗಾದೆ ಕೇಳಲಿಲ್ವ ನೀನು? ಎಲ್ಲ ಕಡೆನೂ ಬಲ ಪ್ರಯೋಗನೆ ಮಾಡಬೇಕಾಗಿಲ್ಲ. ಕೆಲವೊಂದನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸೋದನ್ನ ನೀನು ಕಲಿಬೇಕು. ವಿವೇಕಕ್ಕಿಂತ ಮಿಗಿಲಾದ ಅಸ್ತ್ರ ಯಾವುದಿದೆ ಹೇಳು? ನೀನು ದಡ್ಡಿಯಲ್ಲ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇದೆ. ಆದರೆ ನೀನು ಮೊದಲು ಕಲಿಬೇಕಾಗಿರೋದು ತಾಳ್ಮೆ, ಸಮಾಧಾನ. ಮದುವೆ ಆದಾಗ್ಲಿಂದ ನನ್ನೆಲ್ಲಿರೋ ಎಲ್ಲ ಕೋಪ ರೋಷನ ಕಟ್ಟಿಗೆ ಬದುಕಬೇಕು ಅಂತ ಅನ್ಸಿದೆ ಗುರುಗಳೇ. ಆದ್ರೆ ಇವತ್ತು ಅವನು ಯಾರೋ ಹಿತ್ತನ್ನು ಚುಡಾಯಿಸಿದಾಗ ನನಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಶಾಸ್ತ್ರಿಗಳೇ. ಇವೆಲ್ಲ ನನಗೆ ಯಾಕಾಗ್ತಿದೆ? ನಿನಗೆ ಯಾಕಾಗ್ತಾ ಇದೆ? ಇದಕ್ಕೆ ಉತ್ತರ ಹುಡುಕಬೇಕಾದವಳು ನೀನೇ. ಪ್ರತಿಯೊಂದು ಘಟನೆ ಹಿಂದೆನೂ ಒಂದು ಕಾರಣ ಇದ್ದೇ ಇರುತ್ತೆ. ನಿನ್ನ ಮದುವೆ ಹಿಂದೆನೂ
ಒಂದು ಬಲವಾದ ಕಾರಣ ಇದ್ದೇ ಇದೆ. ಹೋಗ್ತಾ ಹೋಗ್ತಾ ಕಾಲನೇ ನಿನಗೆ ಅರ್ಥ ಮಾಡಿಸುತ್ತೆ. ಆದ್ರೆ ಈ ಮದುವೆ ಸಂಸಾರ ಎಲ್ಲ ನನ್ನಂತೊಳಗೆ ಅಲ್ಲ ಗುರುಗಳೇ. ನನಗೆ ಯಾಕೆ ಮದುವೆ ಆಯ್ತು? ಯಾಕಾಗಬಾರ್ದು? ಎಲ್ರಿಗಿರೋ ಮನಸ್ಸು ನಿನಗೂ ಇದೆ, ಅದರೊಳಗೆ ಒಂದು ತಾಯಿ ಭಾವನೆಯೂ ಇದೆ. ಆದರೆ ನೋಡೋರಿಗೆ ಮಾತ್ರ ನಿನ್ನ ರೋಷ ಆಕ್ರೋಶ ಮಾತ್ರ ಕಾಣಿಸ್ತಿದೆ. ನಿನ್ನೊಳಗಿರೋ ಒಳ್ಳೆ ಮನಸ್ಸು ಅವ್ರಿಗೆ ಕಾಣಿಸ್ತಾ ಇದೆ. ಅದವ್ರಿಗೆ ಗೊತ್ತಾಗಬೇಕು ಅಂದರೆ ಒಂದಷ್ಟು ಸಮಯ ನೀನು ಅವ್ರ ಜೊತೆ ಕಳಿಬೇಕು. ಯುದ್ಧಕ್ಕೂ ಮೊದಲೇ ಸೋತೆ ಅಂತ ಹೇಳೋದು ಛಲವಾದಿಗಳ ಲಕ್ಷಣ ಅಲ್ಲ. ನೀನು ನೀನಾಗಿದ್ಕೊಂಡೆ ನಿನ್ನ ಗಂಡನ ಮನೆಯವರ ಮನಸ್ಸನ್ನು ಗೆಲ್ಲಬೇಕು. ಪ್ರಯತ್ನ ಮಾಡ್ತೀನಿ ಶಾಸ್ತ್ರಿಗಳೇ. ನೋಡಮ್ಮ, ಇನ್ನು ಮೇಲೆ ನಿನಗೆ ಸಾಕಷ್ಟು ಪರೀಕ್ಷೆಗಳು ಎದುರಾಗುತ್ತೆ. ಅದನ್ನು ನೀನು ಗೆಲ್ಲಬೇಕು. ನಿನಗೆ ಒಳ್ಳೆಯದಾಗಲಿ. ದೇವರ ಆಶೀರ್ವಾದ ಸದಾ ನಿನಗಿರುತ್ತೆ. ಯಾಕೋ ಹಿಂಗ ಆಡ್ತಾ ಇದ್ಯಾ? ಸತ್ಯ ಕಾರಣ ಇಲ್ಲದೆ ಏನು ಮಾಡಲ್ಲ. ನಿನಗೆ ಗೊತ್ತಲ್ವಾ? ಮಾತಾಡಬೇಡ ನೀನು. ಅವಳ ಪರ ವಹಿಸ್ಕೊಂಡಂತೂ ಮಾತಾಡಲೇಬೇಡ. ರಕ್ತ ಕೊತ 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 ಅಂತ ಕುದೀತಾ ಇದೆ. ಅಲ್ಲಿ ನೋಡಿದ್ರೆ ನೈವೇದ್ಯ ಹಾಳು ಮಾಡಿದ್ಲು. ಇವಾಗ ಫೈಟು. ಏನ್ ದೊಡ್ಡ ಡಾನ್ ಇವಳು. ಬಾಮೈದ, ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಕಣೋ. ನೀನ್ ಸಿಟ್ ಮಾಡ್ಕೊಳ್ಳೋದು ಸಹಜನೇ, ಒಪ್ಕೊಂತೀನಿ. ಆದ್ರೆ ಮನ್ಸಿಂದನೂ ಸ್ವಲ್ಪ ಯೋಚನೆ ಮಾಡೋ. ಯಾವ ಮನ್ಸು? ಯಾರ ಮನ್ಸು? ಹಾಕೊಂಡು ತುಳಿದು ಬಿಟ್ಲಲ್ಲ. ಆಯ್ತಾಯ್ತು, ನಿನ್ ಸಿಟ್ಟು ನೀನು ನಿಂಗೆಲ್ಲ ಮಾತಾಡಿಸ್ತಿದೆ. ಬರ್ದೇ ಇರ್ತೇನೋ ಸಿಟ್ಟು? ನಮ್ಮಮ್ಮನ ಸೊಸೆ ಆಗಕ್ಕೆ ಅವ್ಳಿಗೆ ಯಾವುದೇ ರೀತಿ ಯೋಗ್ಯತೆ ಇದೆಯೇನೋ? ಯಾಕೋಬೇಕು ಈ ಫೈಟು ಗೀಟೆಲ್ಲ ಅವಳಿಗೆ? ಬಾಮೈದ, ಸತ್ಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಕಾರಣ ಇಲ್ಲದೆ ಫೈಟ್ ಮಾಡಿರಲ್ಲ. ಶಾಸ್ತ್ರಿಗಳು ಹೇಳ್ದಂಗೆ ಯಾರೋ ಪೊರ್ಕಿಗಳು ಬಂದಿರಬೇಕು. ಅವ್ರೇನೋ ಮಾಡಿರ್ತಾರೆ, ಅದಕ್ಕೆ ಅವಳು ನಾಳಕ್ ಬಿಟ್ಟಿರ್ತಾಳೆ ಅಷ್ಟೇ. ಲವ್, ಯಾವ ಶಾಸ್ತ್ರಿನೋ? ಈ ಸತ್ಯನೋ ಶಾಸ್ತ್ರಿಗಳು ಸೇರ್ಕೊಂಡು ಏನೋ ದೊಡ್ಡ ಸ್ಕೀಮ್ ಆಗ್ತಾ ಇದಾರೆ. ನನಗೆ ಇವಾಗ ಎಲ್ಲ ಡಾಟ್ಸ್ ಕನೆಕ್ಟ್ ಆಗ್ತಾ ಇದೆ. ನನ್ನ ಕಟ್ಕೊಬೇಕು ಅಂತಾನೆ ಈ ಸತ್ಯ ಆ ಶಾಸ್ತ್ರಿಗಳನ್ನ ಬಳಸ್ಕೊಂಡಿದ್ದಾಳೆ. ಅದಕ್ಕೆ ಆ ಶಾಸ್ತ್ರಿಗಳು ಈ ತರ ಹುಡುಗಿ ಸಿಗ್ತಾರೆ ಅಂತ ನಂಗೆ ಹೇಳಿದ್ದು. ಲವ್, ಯಾವ ಡಾಟ್ಸು ಕನೆಕ್ಷನ್ ಇಲ್ದಂಗೆ ಮಾತಾಡ್ತಿದ್ಯಲ್ಲೋ, ಏನೇನೋ ಮಾತಾಡ್ತಿದ್ಯಲ್ಲ ಬಾಮೈದ. ಲವ್, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಕಣೋ. ಯಾವ ಪೊರ್ಕಿಗಳು ಬಂದ್ರೆ ಇವಳಿಗೇನೋ? ಕಾಲ್ ಕೆರ್ಕೊಂಡು ಜಗಳಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಅಣ್ಣ, ಅವ್ರು ಚುಡಾಯಿಸಿದ್ರು, ಅದಕ್ಕೆ ಅದಕ್ಕೆ 4 ಬಿಟ್ರು. ಇನ್ನೇನ್ ಮಾಡ್ಬೇಕಾಗಿತ್ತನ ಅವ್ರಿಗೆ? ಯಾರು ಸುಮ್ನೆ ಯಾರನ್ನು ಚುಡಾಯಿಸಲ್ಲ. ಈ ಹೆಣ್ಮಕ್ಳು ಏನೋ ನಕ್ರ ಮಾಡಿರ್ಬೇಕು, ಅದಕ್ಕೆ ಚುಡಾಯಿಸಿದ್ದಾರೆ. ಅಣ್ಣ, ನಿನಗೆ ಅದಕ್ಕೆ ಮೇಲೆ ಕೋಪ ಇದೆ, ಅದಕ್ಕೆ ಎಲ್ಲ ನೋಡಿರೋ ತರ ಮಾತಾಡ್ತಿದ್ಯಾ. ಸರಿ, ನಾನ್ ನೋಡಿಲ್ಲ. ಇಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ವಾ, ನೀನ್ ನೋಡಿದ್ಯಾ? ಹೌದು, ಅವ್ರು ಚುಡಾಯಿಸಿದ್ದು ಬೇರೆ ಯಾರನ್ನೂ ಅಲ್ಲ, ನನ್ನನ್ನ.